ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ತಿಂಗಳು ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಭಯಂಕರವಾಗಿರುವ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಮೊದಲು ಪುತ್ರರನ್ನು ಹೊಂದಿರುವಂತಹ ಜನರು ಖಂಡಿತವಾಗಿ ಪರಿಹಾರವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಅಪಾಯ ಬರುವಂತಹ ಸೂಚನೆಗಳು ಕಾದಿದೆ. ಈ ಸಮಯ ಎಲ್ಲರಿಗೂ ಕೂಡ ಒಂದು ಭಯಂಕರವಾದ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರೋದ್ರಿಂದ ಇದನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಅನಾಹುತ. ಇದೇ ಒಂದು ಫೆಬ್ರವರಿ 17ರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆ ಕೂಡ ಬರಲಿದೆ. ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಸಹ ಮುಂಬರುವಂತಹ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಇರುತ್ತದೆ. ಇದರಿಂದಾಗಿ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಈ ಮಂಗಳಕರವಾದ ಯಾವುದೇ ರೀತಿಯ ದಿನಗಳಲ್ಲಿ ಮೊದಲನೇ ಪುತ್ರರನ್ನು ಹೊಂದಿರುವಂತಹ ಜನರು ಯಾರಿದ್ದೀರೋ ಅವರು ಈ ಪರಿಹಾರವನ್ನು ಮಾಡುತ್ತಾರೆ. ಎಲ್ಲ ದೋಷಗಳು ದೂರವಾಗುತ್ತದೆ. ಎಲ್ಲ ದೃಷ್ಟಿ ದೋಷಗಳನ್ನು ಕೂಡ ದೂರ ಮಾಡುತ್ತವೆ. ಅವರು ಉತ್ತಮವಾದ ಜೀವನ ನಡೆಸಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಖಂಡಿತವಾಗಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪರಿಹಾರವನ್ನ ಖಂಡಿತವಾಗಿ ಪುತ್ರರು ಇರುವಂತಹ ವ್ಯಕ್ತಿಗಳು ಮಾಡಿದರೆ ಖಂಡಿತವಾಗಿ ಎಲ್ಲ ರೀತಿಯ ದೋಷಗಳು, ದೃಷ್ಟಿ ದೋಷಗಳು, ನಕಾರಾತ್ಮಕ ಅಂಶಗಳು ಗಂಡು ಮಕ್ಕಳಿಂದ ದೂರವಾಗುತ್ತೆ. ಅಮಾವಾಸ್ಯೆಯೊಂದಿಗೆ ಗ್ರಹಣ ಬರುತ್ತದೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಮೊದಲು ಪುತ್ರರನ್ನ ಹೊಂದಿರುವಂತವರು ಕಡ್ಡಾಯವಾಗಿ ಒಂದು ಸಣ್ಣ ಪರಿಹಾರವನ್ನ ಮಾಡಿದರೆ ಉತ್ತಮವಾದ ಫಲಿತಾಂಶವನ್ನ ನೀವು ಜೀವನದಲ್ಲಿ ಪಡೆದುಕೊಳ್ಳಬಹುದು. ನಿಮ್ಮ ಜೀವನ ಬದಲಾಗುತ್ತೆ. ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ರೀತಿಯ ದೃಷ್ಟಿ ದೋಷಗಳು ದೂರವಾಗುತ್ತದೆ. ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆ ದಿನ ತಪ್ಪದೆ ಪರಿಹಾರ ಮಾಡಲೇಬೇಕು ಎನ್ನುತ್ತಾರೆ. ನೀವು ಯಾವುದೇ ರೀತಿಯ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತೀರಾ. ಅದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ನೋಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಅದೇನೆಂದರೆ ಮಗನಾದವ ಕುಲವನ್ನ ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ. ಪುತ್ರರ ಮೇಲಿನ ಕೆಡುಕನ್ನು ಹೋಗಲಾಡಿಸಲು ಇದು ಉಪಯುಕ್ತವಾದ ಮಾರ್ಗ ಪರಿಹಾರವಾಗಿದೆ. ಆದ್ದರಿಂದ ನಾವು ಹೇಳಿದಂತೆ ಮಾಡಿ. ಖಂಡಿತ ನಿಮ್ಮ ಮಕ್ಕಳು ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅದನ್ನು ತೊಡೆದು ಹಾಕಲು ಇದು ಉತ್ತಮವಾದ ಪರಿಹಾರ. ಖಂಡಿತವಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕೆಡುಕು, ಕಷ್ಟ, ದುಃಖ, ದುಮ್ಮಾನಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತೆ. 2026 ಫೆಬ್ರವರಿ 17ನೇ ತಾರೀಕು ಈ ಅಮಾವಾಸ್ಯೆ ಬಂದಿರೋದ್ರಿಂದ ಇದು ವರ್ಷದ ಮೊದಲನೇ ಸೂರ್ಯಗ್ರಹಣ ಕೂಡ ಆಗಿರೋದ್ರಿಂದ ಇದಕ್ಕೆ ಬಹಳ ಶಕ್ತಿ ಇದೆ. ಹಾಗಾಗಿ ಅದೇ ರೀತಿ ಸೂರ್ಯಗ್ರಹಣ ಭಾರತದಲ್ಲಿ ಸಂಭವಿಸೋದಿಲ್ಲ. ಆದರೂ ಕೂಡ ಎಲ್ಲ ರೀತಿಯ ಗ್ರಹಗಳ ವಿಶೇಷವಾದ ಆಶೀರ್ವಾದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಖಂಡಿತವಾಗಿ ಎಲ್ಲರೂ ಕೂಡ ಪೂಜಿಸುತ್ತೇವೆ. ಅದೇ ರೀತಿ ಪ್ರತಿಯೊಂದು ರಾಶಿಯ ಮೇಲೂ ಕೂಡ ಸೂರ್ಯನ ಒಂದು ಆಶೀರ್ವಾದವು ಪ್ರತಿದಿನ ಬೇಕಲೇಬೇಕು. ಆರೋಗ್ಯಕ್ಕಾಗಿ ಉತ್ತಮವಾದ ದೈನಂದಿನ ಚಟುವಟಿಕೆಗಳಾಗಿ ಸೂರ್ಯನಿಗೆ ನಾವು ಅರ್ಘ್ಯವನ್ನು ಸಮರ್ಪಿಸೋದು, ಪೂಜೆ ಪುನಸ್ಕಾರವನ್ನು ಮಾಡೋದು ಹಿಂದೂ ಸಂಪ್ರದಾಯದಲ್ಲಿ ಮೊಟ್ಟ ಮೊದಲ ಪೂಜೆಯನ್ನು ಸಲ್ಲಿಸುವಂತಹ ಸಮಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಆದ್ದರಿಂದ ಕೂಡ ಈ ಗ್ರಹಣಕ್ಕೆ ಯಾವುದೇ ನಿಯಮಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ಆದರೆ ಗ್ರಹಣದ ಪರಿಣಾಮವು ಖಚಿತವಾಗಿ ಎಲ್ಲ ರಾಶಿಗಳ ಮೇಲೆ, ಅಂದರೆ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದು ನೀವು ಬಯಸುತ್ತಿದ್ದರೆ, ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರಬಾರದು, ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದಾರೆ ಅವರಿಗೆ ದೃಷ್ಟಿ ದೋಷಗಳು ಆಗಬಾರದು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಗಂಡು ಮಕ್ಕಳನ್ನ ಪಡೆದಂಥವರು ಈ ಸಣ್ಣ ಪರಿಹಾರವನ್ನ ಮಾಡಲೇಬೇಕು. ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ಬೇಕು. ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳೋದಿಲ್ಲ. ಯಾವುದೇ ಅನಿಷ್ಟ ಸಂಭವಿಸೋದಿಲ್ಲ. ಈ ಗ್ರಹಣವು ಗಂಡು ಮಕ್ಕಳನ್ನ ಹೊಂದಿರುವಂತಹ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಗ್ರಹಣಗಳ ಕಿರಣಗಳ ಶಕ್ತಿಗಳು ಎಲ್ಲ ರಾಶಿಯವರ ಮಕ್ಕಳ ಮೇಲೆ ಮತ್ತು ಬಾಣಂತಿ ಮತ್ತು ಪ್ರೆಗ್ನೆಂಟ್ಗಳ ಮೇಲೆ ನೇರವಾಗಿ ವಿಷಮಕಾರಿ ಕಿರಣಗಳು ಭೂಮಿಯ ಮೇಲೆ ಪಸರಿಸುತ್ತವೆ. ಆ ಕಿರಣಗಳ ಪ್ರಭಾವವು ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಈ ಪರಿಹಾರ ನಿಮಗೆ ಖಂಡಿತವಾಗಿ ಶಕ್ತಿಶಾಲಿಯಾಗಿರುತ್ತದೆ. ಅಮಾವಾಸ್ಯೆಯೊಂದಿಗೆ ಗ್ರಹಣ ಬಂದಾಗಲೆಲ್ಲ ಅದನ್ನು ತುಂಬಾ ಅಶುಭ ಎಂದು ಪರಿಗಣಿಸಲಾಗುತ್ತೆ. ಅದಲ್ಲದೆ ಈ ಗ್ರಹಣವು ಮಂಗಳವಾರದಂದು ಅಮಾವಾಸ್ಯೆಯೊಂದಿಗೆ ಬರುತ್ತಿರೋದ್ರಿಂದ ಬಹಳಷ್ಟು ಶುಭ ಹಾಗೂ ಅಶುಭ ಫಲಗಳು, ದುಷ್ಟ ಪರಿಣಾಮಗಳು ಕೂಡ ಉಂಟಾಗುತ್ತದೆ. ಆದ್ದರಿಂದ ದುಷ್ಟ ಪರಿಣಾಮಗಳಿಲ್ಲದೆ ಮಕ್ಕಳನ್ನು ಯಾವುದೇ ತೊಂದರೆಗಳಿಲ್ಲದಂತೆ ಈ ಸಮಯ ನೀವು ಅದ್ಭುತವಾಗಿ ಅವರನ್ನು ಬೆಳೆಸಿ ಉತ್ತಮವಾದ ಮನುಷ್ಯರನ್ನಾಗಿ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿರುತ್ತೀರಾ. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಮಕ್ಕಳ ಮೇಲಿನ
ಎಲ್ಲ ಕೆಟ್ಟ ದೃಷ್ಟಿ ದೋಷ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ನಮ್ಮ ಮಕ್ಕಳು ತುಂಬ ತೊಂದರೆಯಲ್ಲಿ ಒಳಗಾಗಿದ್ದಾರೆ, ಅನ್ನ ತಿನ್ನುವುದಿಲ್ಲ, ಬದಲಾಗುತ್ತಲೇ ಇರುತ್ತಾರೆ, ಅತಿ ಹೆಚ್ಚಾಗಿ ಕಿರಿಕಿರಿ ಉಂಟು ಮಾಡುತ್ತಾರೆ, ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ, ನಾವು ನಮ್ಮ ಮಕ್ಕಳಿಂದ ತುಂಬ ಬೇಸತ್ತಿದ್ದೇವೆ ಎಂಬ ಹಲವಾರು ಜನರ ಮಾತುಗಳು ನಾವು ಕೇಳಿರ್ತಾ ಇದ್ದೀವಿ. ವಿದ್ಯಾಭ್ಯಾಸದಲ್ಲೂ ಮುಂದೆ ಇಲ್ಲ, ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ, ಮಕ್ಕಳು ತುಂಬ ಪದೇ ಪದೇ ಹುಷಾರು ತಪ್ತಾ ಇದ್ದಾರೆ, ಶಕ್ತಿ ಇಲ್ಲ, ಆರೋಗ್ಯ ಇಲ್ಲ ಅನ್ನುವಂತಹ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಈ ಪರಿಹಾರವನ್ನು ನೀವು ಕೇಳಲೇಬೇಕಾಗುತ್ತೆ. ಖಂಡಿತವಾಗಿ ಚಿಕ್ಕ ಪರಿಹಾರವನ್ನು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ಮಾಡಬಹುದಾಗಿದೆ. ಅಂದರೆ 6 ವರ್ಷದಿಂದ 30 ವರ್ಷದ ಮಕ್ಕಳವರೆಗೂ ಈ ಒಂದು ಪರಿಹಾರವನ್ನು ಗಂಡು ಮಕ್ಕಳನ್ನು ಹೊಂದಿರುವಂತಹ ತಂದೆ ತಾಯಿ ಮಾಡಬಹುದು. ಈ ಸಮಯ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿದರೆ ನಮ್ಮ ಮಕ್ಕಳಿಗೆ ತೊಂದರೆಯಾಗುತ್ತದೆ, ದೃಷ್ಟಿ ಅಂಟಿಕೊಳ್ಳುತ್ತದೆ, ಅದೇ ರೀತಿ ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಈ ಸಮಯ ಅಂಥವರಿಗೆ ಈ ಅಮಾವಾಸ್ಯೆಯ ದಿನ ರಾತ್ರಿ 10 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬಹುದು. ನೀವು ಈ ಪರಿಹಾರವನ್ನು ಮಾಡುವಾಗ ಮಕ್ಕಳಿಗೆ ಯಾವುದೇ ರೀತಿಯ ಚಿಂತೆ ಬರೋದಿಲ್ಲ, ಮಕ್ಕಳ ಜೀವನವು ಉತ್ತಮ ಫಲಿತಾಂಶದೊಂದಿಗೆ ಬದಲಾಗುತ್ತದೆ. ದಿಕ್ಕು ದೋಷಗಳ ಜೊತೆಗೆ ಕೆಲವು ರೀತಿಯ ಸಮಸ್ಯೆಗಳು ಸಹ ದೂರವಾಗುತ್ತದೆ. ಕೆಲವು ಮಕ್ಕಳು ಕೋಪಗೊಳ್ತಾರೆ ಮತ್ತು ಕುತಂತ್ರ ಮಾಡುತ್ತಾರೆ, ಹೇಳಿದ ಮಾತನ್ನು ಕೇಳೋದಿಲ್ಲ, ಚೆಂಡಿ ಇಡುತ್ತಾರೆ, ಅಳುತ್ತಾ ಇರ್ತಾರೆ. ಯಾವಾಗಲೂ ಕೂಡ ಮಕ್ಕಳು ಯಾವುದೋ ರೀತಿಯ ಬೇಜಾರು ಮತ್ತು ಸೋಮಾರಿತನದಿಂದ ಕೂಡಿರ್ತಾರೆ. ಮಂಗಳಕರವಾಗಿದೆ, ಅಲ್ಲದೆ ತುಂಬಾ ಶಕ್ತಿಶಾಲಿ. ಇಂದು ತಿಥಿ ವಾರ ನಕ್ಷತ್ರವೂ ಕೂಡ ಒಳ್ಳೆಯದು. ಇಂತಹ ದಿನ ಹಲವು ವರ್ಷಗಳಿಗೊಮ್ಮೆ ಬರುತ್ತದೆ, ಅಂದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಈ ಸಮಯ ಪದೇ ಪದೇ ಬರೋದಿಲ್ಲ, ಉತ್ತಮವಾದಾಗ ಅದೇ ಸಂಭವಿಸುತ್ತದೆ, ಒಳ್ಳೆಯ ಫಲಿತಾಂಶವೂ ಬರುತ್ತದೆ. ಅಮಾವಾಸ್ಯೆಯು ಕೆಟ್ಟದ್ದನ್ನು ತೊಡೆದು ಹಾಕಲು ಮತ್ತು ಒಳ್ಳೆಯದನ್ನು ತರಲು, ಅನೇಕ ರೀತಿಯ ತೊಂದರೆಗಳನ್ನು ತೊಡೆದು ಹಾಕಲು ಮತ್ತು ಎಲ್ಲ ರೀತಿಯ ಉತ್ತಮವಾಗಲು ಉಪಯುಕ್ತವಾಗಿರುತ್ತೆ. ಅದಕ್ಕಾಗಿ ಹೇಳಬಹುದು, ಈ ಪರಿಹಾರದಿಂದ ನಿಮಗೆ ಖಂಡಿತವಾಗಿ ಪ್ರಯೋಜನವಾಗುತ್ತದೆ. ಈ ಪರಿಹಾರವನ್ನು ಹೇಗೆ ಮಾಡೋದು? ನಾವು ಅನ್ನವನ್ನು ಬೇಯಿಸುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸುತ್ತೇವೆ. ಅದೇ ರೀತಿ ಒಂದು ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸಿ 3 ಮುದ್ದೆ ಆಗಿ ತೆಗೆದುಕೊಳ್ಬೇಕು. ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು. ಅದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಒಂದು ಕೋಳಿ ಮೊಟ್ಟೆಯನ್ನು ಕೂಡ ತೆಗೆದುಕೊಳ್ಬೇಕು. ಕೋಳಿಯ ಮೊಟ್ಟೆಯ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ, ಏಕೆಂದರೆ ಅದು ದೃಷ್ಟಿಯನ್ನು ತೆಗೆದುಹಾಕುತ್ತೆ, ಎಲ್ಲ ರೀತಿಯ ಸಕಲ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಮೊಟ್ಟೆ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಅಲ್ಲವೇ, ಅಂತ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ. ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ, 3 ಉಂಡೆಗಳನ್ನು ಮಾಡಿ. 3 ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಒಂದು ಕೆಂಪು ಬಣ್ಣ ಇರಬೇಕು, ಇನ್ನೊಂದು ಅನ್ನ ಬಿಳಿಯಾಗಿರಲಿ, ಇನ್ನೊಂದು ಅನ್ನ ಕಪ್ಪಾಗಿರಬೇಕು. ಅಂದರೆ ಸೌದೆ ಒಲೆಯ ಇಜ್ಜಿಲನ್ನು ಅನ್ನದೊಳಗೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ 3ನೇ ಉಂಡೆಯನ್ನು ಬಿಳಿಯಾಗಿಸಿ ಇರಿಸ್ಕೊಳ್ಬೇಕು. ಈ 3 ಉಂಡೆಗಳನ್ನು ಮಾಡಿದ ನಂತರ ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಬೇಕು. ಅದರ ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ, ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಗಾಳಿ, ಸ್ವಲ್ಪ ಧೂಳು ಕಳೆದು ಹೋಗುತ್ತದೆ. ಆದ್ದರಿಂದ ಈ 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ, ಈ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ, ಅದಾದ ನಂತರ ನಿಮ್ಮ ಮಗುವನ್ನು ಕುಳಿತುಕೊಳ್ಳಲು ಹೇಳಿ ಮತ್ತು ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ಸಾಕು. ಈ ರೀತಿಯಾಗಿ ಮಾಡಿ ಎಷ್ಟು ಗಂಡು ಮಕ್ಕಳಿದ್ದರೂ ಕೂಡ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಯನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು ಯಾರೂ ಓಡಾಡದ ಸ್ಥಳದಲ್ಲಿ, ಅಂದರೆ ಮೂಡು ಕೂಡುವಂತಹ ರಸ್ತೆಯಲ್ಲಿ ಹೊಡೆದು ಬರಬೇಕು. ಅನ್ನವನ್ನು ಯಾರೂ ತುಳಿಯದೇ ಇರುವಂತಹ ಸ್ಥಳದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಹಾಕಿ ಬರಬೇಕು. ನೀವು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು. ಅಂದರೆ 4 ರಸ್ತೆ ಅಥವಾ 3 ರಸ್ತೆಗಳ ಸಂಧಿಯಲ್ಲಿ ಈ ರೀತಿ ಬಿಡಬೇಕು. ಅದನ್ನು ಇಳಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕಾಲು ಕೈಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆಯನ್ನು ಬದಲಾಯಿಸಬೇಕು. ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕೈಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆ ಒಳಗೆ ಹೋಗಬೇಕು. ಇದನ್ನು ಪ್ರಯತ್ನಿಸಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. ಅಂದರೆ ನಿಮ್ಮ ಮಕ್ಕಳು ಮೊದಲು ಯಾವ ರೀತಿ ಇದ್ದರು, ಇದಾದ ನಂತರ ಯಾವ ರೀತಿ ಬದಲಾಗುತ್ತಾರೆ, ಖಂಡಿತವಾಗಿ ಈಗ ಹೇಗೆ ಇದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಾ ಹೋಗುತ್ತೆ. ಅವರ ಬೆಳವಣಿಗೆ ಹೇಗಿದೆ, ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿಯೊಬ್ಬರು ಈ ಪರಿಹಾರದ ಅಭ್ಯಾಸವನ್ನು ಮಾಡಲೇಬೇಕು. ಇದು ತುಂಬ ಸಾಮಾನ್ಯವಾದ ಪರಿಹಾರವಾಗಿದೆ.
ಇದಕ್ಕೆ ನಾವು ಎಲ್ಲಿಯೂ ಕೂಡ ಹೆಚ್ಚು ಕೆಲಸ ಮಾಡುವ ಅಗತ್ಯವಿಲ್ಲ, ಹೋರಾಡುವ ಅಗತ್ಯವಿಲ್ಲ. ಅದೇ ರೀತಿ ಹಣವನ್ನು ಖರ್ಚು ಮಾಡುವ ಒಂದು ಸಂಭವ ಕೂಡ ಇರೋದಿಲ್ಲ. ಇದು ತುಂಬಾ ಸುಲಭವಾಗಿರುವಂತಹ ಪರಿಹಾರವಾಗಿದೆ. ಈ ಪರಿಹಾರಕ್ಕಾಗಿ 3 ಅಕ್ಕಿ ಮತ್ತು 1 ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಉತ್ತಮ ಫಲಿತಾಂಶ ಬರುತ್ತದೆ. ಇದು ನಮ್ಮ ಪೂರ್ವಜರು ಮಾಡಿದ ಪರಿಹಾರ. ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು. ಖಂಡಿತವಾಗಿ ಚಿಕ್ಕ ಹೆಣ್ಣು ಮಕ್ಕಳನ್ನು ಹೊಂದಿರುವಂತಹ ತಂದೆ ತಾಯಿಗಳು ಕೂಡ ಈ ಒಂದು ಮಾಡಬೇಕು. ಅವರು ಏನು ಮಾಡಬೇಕು ಎಂದು ತಿಳಿದುಕೊಂಡು ಖಂಡಿತವಾಗಿ ಮಕ್ಕಳಿಗೆ ಅದ್ಭುತವಾಗಿರುವಂತಹ ಬದುಕನ್ನು ಕಟ್ಟಿಕೊಡುವ ಕೆಲಸ ನಮ್ಮದಾಗಿರುತ್ತದೆ. ಇದನ್ನು ಯಾರು ಬೇಕಾದರೂ ಮಾಡಬಹುದು. ದೃಷ್ಟಿಯನ್ನು ಮನೆಯ ಹಿರಿಯರೊಂದಿಗೆ ಮಾತ್ರ ತೆಗೆಸಿಕೊಳ್ಳಬೇಕು. ಮಕ್ಕಳು ಸ್ವಲ್ಪ ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಕೂಡ ದೂರವಾಗುತ್ತದೆ. ಇದರಿಂದ ತಕ್ಷಣ ಪರಿಹಾರ ಸಿಕ್ಕಿಬಿಡುತ್ತದೆ. ತಕ್ಷಣ ಪರಿಹಾರ ಖಂಡಿತವಾಗಿ ಫಲಿತಾಂಶವೂ ಸಿಗುತ್ತದೆ. ಒಂದು ರಾತ್ರಿಯ ನಿದ್ರೆಯ ನಂತರ ಫಲಿತಾಂಶ ಬರುತ್ತದೆ. ನಿಮ್ಮ ಮಕ್ಕಳು ಹಾಗಾಗಿ ಅಳುತ್ತಿದ್ದರೆ, ಅವರು ಆಟ ಮಾಡುತ್ತಿದ್ದರೆ, ಯಾವುದೇ ರೀತಿಯ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದರೆ ಎಲ್ಲವೂ ಕೂಡ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೂ ಸಹ ಈ ಪರಿಹಾರವನ್ನು ಮಾಡಬಹುದು, ತಪ್ಪೇನೂ ಇಲ್ಲ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು, ನೋವುಗಳು ಮತ್ತು ಕಣ್ಣೀರುಗಳು ನಿವಾರಿಸಿ ನಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ನಾವು ವಿವಿಧ ಪರಿಹಾರವನ್ನು ಮಾಡಲು ಒಳ್ಳೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಅದ್ಭುತವಾಗಿ ಪ್ರಯೋಜನಕಾರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.